ಅಮೋಘ ಸಿದ್ಧಗ ಮುಮ್ಮೆಟ್ಟು ಗುಡ್ಡ ತೋರಿಸ್ತವ್ರು ಯಾರು? ಹೌದ್ ಹೌದು. ಅಮೋಘ ಸಿದ್ಧ ಮರ್ತ ಲೋಕದೊಳಗೆ ಎಕಾಡಿ ಕಾಲ ಎಕಾಡಿ ತಲೆ ಮಾಡಿ ಮಕ್ಕೊಂಡ. ಹೌದು. ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮೋಘ ಸಿದ್ಧನ ಗುಡಿಯನ್ನು ಸಿರ್ತಾನ ಬಂದು ಕಟ್ಟಿಸ್ತೋ, ಬರ್ತಾನ ಬಂದು ಕಟ್ಟಿಸ್ತೋ. ಹೌದ. ಕಟ್ಟಿಸ್ತಂದೂರಿಂದ ತಾಲೂಕ್ ಯಾವುದು, ಜಿಲ್ಲಾ ಯಾವುದು? ಬಂದ್ರಿ ಹೇಳ ಮಾಸ್ತಾರ, ಬರ್ಲಿಕ್ಕಂದ್ರೆ ಈ ಕಡೆ ಮಗಲಾಗ ಹಳ್ಯಾಕ ಕೇಳತ್ತೆ ಕಾಲಾರ ಹರಿಸಿದ. ಹೌದು ಹೌದು, ಹೇಳ್ರಿ ಸರ. ಇಲ್ಲೊಂದು ಮಾತು ಏನು ಕೇಳ್ಯಾರ ಸರ್ ಅಂತ ಕೇಳಿದ್ರ, ಏನ್ ಕೇಳ್ರಿ ಸರ? ಎಲ್ಲಾರು ವಿಚಾರ ಮಾಡುವಂತ ಮಾತ. ಹೌದು. ನೀ ಹಳೆ ಅಲ್ಲಕ್ಕ ನಿಮ್ ಮಕ್ಕ ಕೊಟ್ಟಿದೆ, ನಿಮ್ ತಂಗಿ ಕೊಟ್ಟಿದೆ ಅಂತ ಕೇಳಿದ್ರು ಅವರು. ನಿಮಗೊಂದು ಮಾತು ಹೇಳ್ತೀನಿ ನಾನು. ಯಾಕಂತ ಕೇಳಿದ್ರ ಹಿಂದಕ್ಕ ಪೂರ್ವರು ಹಿರಿಯರು ಹೇಳಿಟ್ಟಾರ. ಏನು? ನಮ್ಮ ಮಕ್ಕಳು ಕೊಡೋದಲ್ಲ, ನಮ್ಮ ಮತ್ತೆ ಪದ್ಮಾವಾಗ ಎತ್ತಿ ಕೊಟ್ಟಿವಿ ನಿಮ್ಮ. ಹೌದು, ಕಟ್ಟಲು ಉಂಡಿ ಇಟ್ಟೇ ಬಿಟ್ಟಿಲ್ಲ ಸಂತೋಣ. ಹೌದು. ಇವ್ರು ಅಮೋಘ ಸಿದ್ಧನ ಮಗಳ ರೇಬಕಾದೇವಿಗೆ ನಮ್ಮ ಕಾಕ ಹೊನ್ನ ಚೌಡಪ್ಪ ಕೊಡು ತಗೊಂಡಿವಿ. ಹೌದು, ತಗೊಂಡಿವಿ. ಹೊನ್ನ ಚೌಡಪ್ಪ ಕೊಡು ತಗೊಂಡು ಮತ್ತೆ ನಮ್ಮ ಹೆಣ್ಮಗಳಿಗೆ ಏನು ಕೇಳಿ ಇವ್ರ ಅಪ್ಪ ಕೊಟ್ಟಿವಿ. ಹೌದು ಹೌದು. ಯಾರಿಗೆ? ಹನುಮಂತ ಮಾಸ್ತಾರ ಅಪ್ಪಗ. ಹೌದು. ಅವ್ರು ಈ ಹನುಮಂತ ಮಾಸ್ತಾರ ಅಕ್ಕ ನಮ್ಮ ಕಾಕ ಯಾರಿಗೆ ಗಂಟೀಸರ್ ತಗೊಂಡಿವಿ. ಹೌದು. ಗಂಟೀಸರ್ ಮಗಳು ನಮ್ಮ ಅಕ್ಕ. ಹೌದು. ಹನುಮಂತ ಮಾಸ್ತಾರ ಕೊಟ್ಟಿವಿ. ಎಂಟು ಬೇಕ್ರಿ ನೀವು ಅಕ್ಕ ತಂಗಿಯರು ಕೊಡೋದು ತಗೊಳ್ಳೋದು. ಮತ್ತೀಗ ಹನುಮಂತ ಮಾಸ್ತಾರ ಮಗಳಿಗೆ ನಾ ಆಗ್ಬೇಕೇನ ಆಗ್ಬಾರ್ದ್ರಿ? ಆಗ್ಬೇಕಲ್ಲ, ಹಂಗೆ ಹಂಗ ಆರಿ ಗುರುಗಳ ಮತ್ತೆ ಮಾಸ್ತರ್ ಏನ್ ರೂಟ್ ಸಿಕ್ಕಾಲಾಗ್ಯದೋ ಏನ್ ಹೆಂಗ್ ಮಾತಾಡ್ತಾರ ನನಗ್ ಗೊತ್ತಾಗಲ್ಲ. ಮಾಸ್ತರ್ ಚಂತನ ಹಾಡ್ಕೆ ಮೇಲೆ ನಿಶೆ ಆಗ್ಯದ ಸರ್. ಏನ್ ಹಲ್ಲು ಕಡಿಲ ಏನ್ ಹಿಡ್ದ ಮಳಕಲ್ಲಿ ಹೇಳತ್ತಿಂದ ಒಂದು ಕಡಿ ಒಂದು ಮಾತ ನಿಂಗ್ ಹೇಳ್ತಾರ ಪೂಜಾರಿ. ಏನ್ ಹೇಳ್ದಲ್ಪ ಗುರುಜಿ? ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು. ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು. ಶಿವಪಥವನ್ನರಿಯಲು ಗುರುಪಥವೇ ಮೊದಲು ಅಂತ ಹೇಳಿದ್ರ ಅವರು. ಯಾಕಂತ ಕೇಳಿದ್ರೆ ಇದೇ ಮಾತನ್ನ ಯಾಕೆ ಹೇಳಬೇಕಾಗದಂತ ಕೇಳಿದ್ರ, ಯಾಕೆ ಹೇಳ್ಬೇಕ್ರಿ? ಇವತ್ತಿನ ದಿವಸ ಕುಂಬಾರಗೆ ಗಡಿಗೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಮಣ್ಣು ಅನ್ನತಕ್ಕಂಥದ್ದು ಮೂಲ ವಸ್ತು ಮೊದಲ ಬೇಕು ಬೇಕು ಬೇಕು. ಹಂಗೇನು ನಮ್ಮ ಅವ್ವನ ಮೈ ಮೇಲೆ ಹಾಕೋಕ ಒಡವೆ ವಸ್ತ್ರ ಆಗಬೇಕಾಗಿತ್ತಪ್ಪ ಅಂತಂದ್ರ ಚಿನ್ನ ಆಭರಣ ಅನ್ನತಕ್ಕಂಥದ್ದು ಮೊದಲ ಬೇಕು ಬೇಕು. ಹಂಗೇನು ಇವತ್ತಿನ ದಿವಸ ಈ ಶಿವಸ್ಥಾನದೊಳಗೆ ಶಿವನನ್ನ ಕಾಣಬೇಕಾಗಿತ್ತು, ಶಿವನನ್ನ ಕೂಡಬೇಕಾಗಿತ್ತಪ್ಪ ಅಂತಂದ್ರ ನಿನಗ ಗುರು ಅನ್ನತಕ್ಕಂಥವ ಮೊದಲು ಬೇಕು ಮೊದಲು ಬೇಕು ಮೊದಲು ಬೇಕಂತ ಹೇಳ್ಯಾರ. ತಂಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ ಹಿರಿಯರು ಹೇಳಿಟ್ಟಾರ. ಯಾಕಂತ ಕೇಳಿದ್ರೆ ಇಲ್ಲಿ ತನಕ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಸಾಗಿ ಹೊಂಟಾವ. ಮತ್ತೆ ಸಾಗಿ ಯಾಕಂತ ಕೇಳಿದ್ರೆ ಸುರುವಿನ ಸಂದಿನೊಳಗ ನಾ ಏನು ಮಾತಾಡಿನಿ, ಆಚ ಕಡೆ ಸರ್ ಏನು ಮಾತಾಡತಕ್ಕಂಥದ್ದು ದೈವಕ್ಕೂ ಗುರ್ತದ ಗೊತ್ತಾಗಲಿ. ವ್ಯವಹಾರಗಳು ಹೆಂಗಾಗಿ ಹೋಗಬಾರ್ದಂತ ಕೇಳಿದ್ರ ಹೆಂಗಾಗಲಿ? ಯಾಕಂತ ಕೇಳಿದ್ರೆ ಎಲ್ಲಾ ಗುರು ಹಿರಿಯರು ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಡೊಳ್ಳಿನ ಪದಗಳನ್ನ ಕೇಳಾಕ ಕೂಡಿದಾಗ್ಯಾರ. ಒಬ್ಬಕ್ಕಿ ಹೆಣ್ಮಗಳೇನು ಮಾಡಿರ ಅಂತ ಕೇಳಿದ್ರೆ ಬೆಳಗಾವ್ ಸ್ಟೇಟ್ ಬ್ಯಾಂಕಿಗೆ ರೊಕ್ಕ ತಗ್ಲಿಕ್ಕೆ ಹೋಗಿಳಕ್ಕಿ. ಬೆಳಗಾವ್ಕ ಅಲ್ಲೇ ಸ್ಟೇಟ್ ಬ್ಯಾಂಕ್ ಇತ್ತು, ಅಲ್ಲೇ ಹೋಗಿದ್ಳು. ಅಕ್ಕಿ ಗೌಡ್ತಿ ಚೆಕ್ ಬರಿಬೇಕಾದ್ರೆ ಪೆನ್ನಿದಿಂದ ಬರಿತಿದಿಲ್ರಿ ಅಕ್ಕಿ. ಆ ಪೆನ್ನಾಗ ಕಡ್ಡಿ ಇರ್ತಿರಲ್ಲ ಅದ್ರಲ್ಲೇ ಚೆಕ್ ಬರಿತಿಳಕ್ಕಿ. ಒಬ್ಬ ಸಂತು ಅಣ್ಣನಂತ ಸಾಲಿ ಕಲ್ತ ಹೋಗಿ ಅಂದ ಹೆಣ್ಮಗಳಿಗೆ. ಹೌದು, ಸಂತು ಅಂತ ವಿನಾಯಕನಂತ ಅಕ್ಕವ್ರ ಪೆನ್ನಿಲೆ ಯಾಕೆ ಪೆನ್ನಿನ ಕಡ್ಡಿಲೆ ಯಾಕೆ ಬರಿತೀರಿ? ನಾನು ಅಂತ್ಯಾಕ ಪೆನ್ ಅದ ತಗೊಂಡು ಬರೀರಿ ಅಂದೇವ. ಹೌದು. ಅವಾಗ ಹೆಣ್ಮಗಳ ತಿರುಗಿ ಉತ್ತರ ಕೊಟ್ರಿ ಇವನಿಗೆ. ಹೌದು. ನಾನು ಅಂತ್ಯಾಕ ಪೆನ್ ತಗೊಂಡು ಬರೀಂತ ಕೆಪಾಸಿಟಿ ಅದ, ನಾ ಯಾಕೆ ಪೆನ್ನಿಲೆ ಬರಲಾಗಿನಂತ ಕೇಳಿದ್ರ, ಹೌದು 3 ತಿಂಗಳು ಹೊಟ್ಲಿದ್ದೀನಿ ಡಾಕ್ಟರ್ ವಚ್ಚಿ ಎತ್ತಬೇಡ ಅಂದಾರ ಹೊತ್ತಕ್ಕಿ. ಹೌದು ಹೌದು. ಯಾಕಂತ ಕೇಳಿದ್ರೆ ವ್ಯವಹಾರಗಳು ಹಂಗಾಗಿ ಹೋಗಬಾರ್ದು. ನಾ ಸುರುವಿನ ಸಂದಿನೊಳಗೆ ಒಂದು ಮಾತು ಹೇಳಿದ ಸಂತು ಅಣ್ಣ. ಏನ್ ಹೇಳಿದ್ರಿ ಸರ್? ಇವತ್ತಿನ ದಿವಸ ಮಾಳಿಂಗರಾಯನ ಸಂತತಿ ನಾವು ಬಂದೀವಿ. ಅಮೋಘ ಸಿದ್ಧನ ಸಂತತಿ ಕಡೆಯಾದಿಂದ ನೀವು ಬಂದಿರಿ. ಮಾಳಿಂಗರಾಯ ಯಾರು? ಮಾಳಿಂಗರಾಯನ ತಾಯಿ ಯಾರು? ತಂದೆ ಯಾರು? ಬಂದ್ ಯಾರು? ಬೆಳಗ್ಗೆ ಯಾರು? ಮಕ್ಕಳು ಯಾರು? ಮೊಮ್ಮಕ್ಕಳು ಯಾರು? ಗಿರಿ ಮೊಮ್ಮಕ್ಕಳು ಯಾರು? ಮರಿ ಮೊಮ್ಮಕ್ಕಳು ಯಾರು? ನಾಗಟಾಣ್ ಹೆಂಗಾಯ್ತು? ಶಿರಾಡೋಣ್ ಹೆಂಗಾಯ್ತು? ಹುನ್ನೂರ್ ಹೆಂಗಾಯ್ತು? ಕೊಳ್ಳೂರ್ ಹೆಂಗಾಯ್ತು? ಆಲಕನೂರ್ ಹೆಂಗಾಯ್ತು? ಮುಂಡುಗನೂರ್ ಹೆಂಗಾಯ್ತು ಅನ್ನುವಂಥದ್ದು ನಾವ್ ಹೇಳ್ತೀವಿ. ಅಚ್ಚ ಕಡೆ ಅಮೋಘ ಸಿದ್ಧ ಯಾರು? ಅಮೋಘ ಸಿದ್ಧನ ತಾಯಿ ಯಾರು? ತಂದೆ ಯಾರು? ಹೌದಾ? ಅಮೋಘ ಸಿದ್ಧ ಕೈಲಾಸವನ್ನು ಬಿಟ್ಟು ಮರ್ತ ಲೋಕಕ್ಕೆ ಬರ್ಲಾಕ ಕಾರಣ ಏನಿತ್ತು? ಮುಮ್ಮೆಟ್ಟು ಗುಡ್ಡಕ್ಕೆ ಅಮೋಘ ಸಿದ್ಧಗೆ ಮುಮ್ಮೆಟ್ಟು ಗುಡ್ಡ ತೋರಿಸ್ತವ್ರು ಯಾರು? ಅಮೋಘ ಸಿದ್ಧ ಮರ್ತ ಲೋಕದೊಳಗೆ ಎಕಾಡಿ ಕಾಲ ಎಕಾಡಿ ತಲೆ ಮಾಡಿ ಮಕ್ಕೊಂಡ. ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮೋಘ ಸಿದ್ಧನ ಗುಡಿಯನ್ನು ಸಿರ್ತಾನ ಬಂದು ಕಟ್ಟಿಸ್ತೋ, ಬರ್ತಾನ ಬಂದು ಕಟ್ಟಿಸ್ತೋ. ಕಟ್ಟಿಸ್ತಂದೂರಿಂದ ತಾಲೂಕ್ ಯಾವುದು, ಜಿಲ್ಲಾ ಯಾವುದು?
ಹೇಳ್ತಾರ ಬರ್ಲಿಕ್ಕಂದ್ರೆ ಈ ಕಡೆ ಮಗಲಾಗ ಹಳ್ಯಾಕ ಕೇಳತ್ತೆ ಕಾಲಾರ ಹರಿಸಿದನ. ಹೌದು ಹೌದು ಹೇಳಿರನ್ರಿ ಸರ. ಇಲ್ಲೊಂದು ಮಾತು ಏನು ಕೇಳ್ಯಾರ ಸರ್ ಅಂತ ಕೇಳಿದ್ರ ಏನ್ ಕೇಳ್ರಿ ಸರ? ಎಲ್ಲಾರು ವಿಚಾರ ಮಾಡುವಂತ ಮಾತ. ಹೌದು. ನೀ ಹಳೆ ಅಲ್ಲಕ್ಕೆ ನಿಮ್ ಮಕ್ಕ ಕೊಟ್ಟಿದೆ ನಿಮ್ ತಂಗಿ ಕೊಟ್ಟಿದೆ ಅಂತ ಕೇಳಿದ್ರು ಅವ್ರು. ನಿಮಗೊಂದು ಮಾತು ಹೇಳ್ತೀನಿ ನಾನು. ಯಾಕಂತ ಕೇಳಿದ್ರ ಹಿಂದಕ್ಕ ಪೂರ್ವರ ಹಿರಿಯರು ಹೇಳಿಟ್ಟಾರ. ಏನು? ನಮ್ಮ ಮಕ್ಕ ಕೊಡೋದಲ್ಲ, ನಮ್ಮ ಮತ್ತೆ ಪದ್ಮವ್ಗ ಎತ್ತಿ ಕೊಟ್ಟಿವಿ ನಿಮ್ಮ. ಹೌದು ನನ್ನ ಕಟ್ಟಣ ಉಂಡಿ ಇಟ್ಟೇ ಬಿಟ್ಟಿಲ್ಲ ಸಂತೋಣ. ಹೌದು. ಇವ್ರು ಅಮೋಘ ಸಿದ್ಧನ ಮಗಳ ರೇಬಕಾದೇವಿಗೆ ನಮ್ಮ ಕಾಕ ಹೊನ ಚೌಡಪ್ಪ ಕೊಡು ತಗೊಂಡಿವಿ. ಹೌದು ತಗೊಂಡಿವಿ. ಹೊನ ಚೌಡಪ್ಪ ಕೊಡು ತಗೊಂಡು ಮತ್ತೆ ನಮ್ಮ ಹೆಣ್ಮಗಳಿಗೆ ಏನು ಕೇಳಿ ಇವ್ರ ಅಪ್ಪ ಕೊಟ್ಟಿವಿ. ಹೌದು ಹೌದು. ಯಾರಿಗೆ? ಹನುಮಂತ ಮಾಸ್ತರ ಅಪ್ಪಗ. ಹೌದು. ಅವ್ರು ಈ ಹನುಮಂತ ಮಾಸ್ತರ ಅಕ್ಕಗೆ ನಮ್ಮ ಕಾಕ ಯಾರಿಗೆ ಗಂಟೀಸರ್ ತಗೊಂಡಿವಿ. ಹೌದು. ಗಂಟೀಸರ್ ಮಗಳು ನಮ್ಮ ಅಕ್ಕ. ಹೌದು. ಅಕ್ಕಗ ಹನುಮಂತ ಮಾಸ್ತರ ಕೊಟ್ಟಿವಿ. ಎಷ್ಟು ಬೇಕ್ರಿ ನೀವು ಅಕ್ಕ ತಂಗಿಯರು ಕೊಡೋದು ತಗೊಳ್ಳೋದು. ಮತ್ತೀಗ ಹನುಮಂತ ಮಾಸ್ತರ ಮಗಳಿಗೆ ನಾ ಆಗ್ಬೇಕೇನ ಆಗ್ಬಾರ್ದ್ರಿ? ಆಗ್ಬೇಕಲ್ಲ ಹಂಗೆ ಹಂಗ ಆರಿ ಗುರುಗಳ ಆಗ್ಬೇಕ ಮತ್ತೆ ಮಾಸ್ತರ್ ಏನ್ ರೂಟ್ ಸಿಕ್ಕಾಲಾಗ್ಯದೋ ಏನ್ ಹೆಂಗ್ ಮಾತಾಡ್ತಾರ ನನಗ್ ಗೊತ್ತಾಗಲ್ಲ. ಮಾಸ್ತರ್ ಚಂತನ ಹಾಡಿಕೆ ಮೇಲೆ ನಿಶೆ ಆಗ್ಯದ ಸರ್ಗ. ಏನ್ ಹಲ್ಲು ಕಡಿಲ ಏನ್ ಹಿಡ್ದ ಮೊಳಕಲ್ ಹೇಳತ್ತಿಂದ ಹೌದು. ಇಲ್ಲ ನನಗ್ ಗೊತ್ತಾಗಲ್ಲ. ಕೇಳಿದ್ರ ಅಮೋಘ ಸಿದ್ಧ ಬ್ಯಾರೆ ಅಲ್ಲ, ಮಾಳಿಂಗರಾಯ ಬ್ಯಾರೆ ಅಲ್ಲ. ಹೌದು ಹೌದು. ನೀವು ಪುರಾಣಕಾರರಾಗಿ ಶಿಕ್ಷಣವಂತರಾಗಿ ನೀವೇ ಹಿಂಗ ಭೇದ ಮಾಡಿ ಮಾತಾಡಿದ್ರ ಹೌದು ನಮ್ಮಂತ ಬೆಳೀತಕ್ಕಂತ ಹುಡುಗರು ಎಲ್ಲಿಗೆ ಹೋಗಿ ಹಚ್ಚಬೇಕಿದ. ನಾವು ಅವ್ರು ನೋಡಿ ಕಲಿಯೋದು. ನಾವು ಅವ್ರು ನೋಡಿ ಕಲಿಯೋದು. ಯಾಕಂತ ಕೇಳಿದ್ರ ಹಿಂದಕ್ಕೆ ಹಿರಿಯರು ಹೇಳಿಟ್ಟು ಹೋಗ್ಯಾರ ಸಂತೋಣ. ಏನಂತ ಹೇಳ್ರಿ ಸರ? ಯಾಕಂತ ಕೇಳಿದ್ರ ಅಮೋಘ ಸಿದ್ಧ ಮಾಳಿಂಗರಾಯ ಹಾಲು ಮತ್ತು 2 ಕಣ್ಣುಗಳ ಹೇಳಿ. ಹೌದು ಹೌದು. ಹೌದಲ್ಲ? ಹೌದು. ಅದಕ್ಕೆ ಯಾಕಂತ ಕೇಳಿದ್ರ ಹಿಂದಿನಿಂದ ಇಲ್ಲಿಗೆ ಹಿಂಗ ಏನಂತ ಕೇಳಿದ್ರ ಬಿಗ್ತಾನೆ ಬೆಳ್ಕೊತ ಬಂದದ. ಹೌದು ಹೌದು. ನಾ ಬರೀ ಹಳೆ ಅಂದಿದ್ರೆ ಎತ್ತ ಹಿಡ್ಕೊಳ್ಳೋದು ಆಗಿಲ್ಲ ಮಾಸ್ತಾರ ನಿನಗ. ಏನ್ ಹಿಂದ್ಕಿಂದೆಲ್ಲ ತರಕಾರಿ ಬಿಟ್ಟಿ. ಹೌದು. ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ್ದು ಶ್ರೇಷ್ಠದು, ಏನ ಸತ್ಸಂಗ ಅನ್ನತಕ್ಕಂಥದ್ದು ಶ್ರೇಷ್ಠದು. ಹೌದು. 2 ವಿಷಯ ಇಟ್ಟಾರ ಸರ್. ಭಕ್ತಿ ಅನ್ನತಕ್ಕಂಥದ್ದು ನಮ್ಮ ಪಾಲಿಗದ. ಹೌದು. ಸತ್ಯಸಂಗ ಅನ್ನತಕ್ಕಂಥದ್ದು ಅವ್ರ ಪಾಲಿಗದ. ಹೌದು ಹೌದು. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ. ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ. ಶಕ್ತಿ. ಭಕ್ತಿ ಭವದೊಳಗೆ ಇಲ್ಲದಿದ್ರೆ ನಿನಗೆ ಎಲ್ಲಿ ದೊರೀತಿದೆ ತಮ್ಮ ಮುಕ್ತಿ? ಹೌದು ಹೌದು ಹೌದು. ಯಾಕಂತ ಕೇಳಿದ್ರ ಮಹಾರಾಷ್ಟ್ರದೊಳಗ ಭಕ್ತ ಪುಂಡಲಿಕ ಆಗಿ ಹೋದ. ಯಾರು? ಭಕ್ತ ಪುಂಡಲಿಕ. ಭಕ್ತ ಪುಂಡಲಿಕ ಆಗಿ ಹೋದ. ಭಕ್ತ ಪುಂಡಲಿಕ ತಾಯಿ ತಂದೆ ಸೇವಾ ಮಾಡ್ತಿದ್ದ ಸಂತೋಣ. ಹೌದು ಹೌದು. ತಾಯಿ ತಂದೆ ಬ್ಯಾಲಿನಿರ್ತಕ್ಕಂಥ ಭಕ್ತಿಯನ್ನ ನೋಡಿ ಹೌದು ಕೈಲಾಸದೊಳಗಿರ್ತಕ್ಕಂಥ ವೈಕುಂಠದೊಳಗಿರ್ತಕ್ಕಂಥ ಸಾಕ್ಷಾತ್ ವಿಷ್ಣು ಏನು ಮಾಡತ್ತ ಕೇಳಿದ್ರೆ ಇವನು ಭಕ್ತಿ ಪರೀಕ್ಷೆಗೆ ಬಂದ. ಹೌದು ಹೌದು. ಬಂದು ಮನೆ ಮುಂದೆ ನಿಂತಾಗಿ ಮತ್ತ ತಾಯಿದ ಕಾಲು ಒತ್ತಿದ್ದ. ಯಾರು? ಭಕ್ತ ಪುಂಡಲಿಕ. ಭಕ್ತ ಪುಂಡಲಿಕ. ಹೌದು. ತಾಯಿ ತಂದೆ ಕಾಲು ಒತ್ತಿದ. ಹೊರಗೆ ಬಾಗಲದಾಗ ನಿಂತಿದ ವಿಷ್ಣು ಬಂದು. ವಿಷ್ಣು ಬಂದು ನಿಂತಿದ. ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದಿನಿ ಹೊರಗೆ ಬಾ ಅಂತಿದ. ಹೌದು ಹೌದು. ಇಲ್ಲ ನಾ ತಾಯಿ ತಂದೆ ಸೇವೆ ಮಾಡ್ಲಕತ್ತೀನಿ ಬರೋದಾಗಲತ್ತಿದವ. ಬರೋದಾಗಲ್ಲ ಅಂತ ಭಕ್ತ ಪುಂಡಲಿಕ ಹೇಳ್ತಿದ. ಭಕ್ತ ಪುಂಡಲಿಕ ಹೇಳಿದಾಗ ವಿಷ್ಣು ತಿರುಗಿ ಹೇಳ್ದ. ಏನಂತ? ಯಪ್ಪ ನಾ ಹೊಂಟಗಲ್ಲೇ ನಿಂತಿ ನೋಡ್ ನನ್ನ ಕಾಲ್ ನುಸ್ಲಗತ್ತ ಹೊರಗೆ ಬಾ ಅಂದ. ಹೌದು ಹೌದು. ಅಲ್ಲೇ ಇರ್ತಕ್ಕಂತ ಒಂದು ಇಟ್ಟಾಗಿ ಹೋಗ್ಬಾರ್ದ, ನಾ ಬರತ್ತನೆ ಇಟ್ಟಾಗಿ ಮೇಲೆ ನಿಂದ್ರ ಅಂದ. ಹೌದು ಹೌದು. ಆ ಪುಂಡಲಿಕನ ಮೇಲಿನ ಭಕ್ತಿಗಾಗಿ ವಿಷ್ಣು ಏನಪ್ಪ ಅಂತ ಕೇಳಿದ್ರೆ ಇಟ್ಟಾಗಿ ಮೇಲೆ ನಿಂತಾನ. ಹೌದು ಹೌದು ನಿಂತಾನ ಅಂದ್ರಿ. ಅದೇ ವಿಷ್ಣು ಇಟ್ಟಾಗಿ ಮೇಲೆ ನಿಂತದಕ್ಕಾಗಿ ವಿಷ್ಣು ಹೋಗಿ ಕೆಟ್ಟಲಾಗ್ಯಾನ. ಹೌದು. ಪುಂಡಲಿಕನ ಭಕ್ತಿಯಾಗಿ ಕೆಟ್ಟ ಕಲಿಯುಗದೊಳಗ ಸೂರ್ಯಚಂದ್ರ ಇರುತ್ತಾನ, ನೆಲವಂದ ಗಂಗೆ ಹರಿಯುತ್ತಾನ, ಮತ್ತೆ ಲೋಕದೊಳಗ ಪಾರೊಂದು ಪೋರ್ ಇರುತ್ತನಕನು. ಹೌದು. ನಿನ್ನ ಹೆಸರಲ್ಲಿಂದ ಈ ಪುಂಡಲಿಕ ಹೋಗಿ ಪಂಡರಪುರ ರಸ್ತೆ ತಳಲ್ಲಿ ವಚನ ಕೊಟ್ಟಾನ. ಹೌದು ಹೌದು ಹೌದು. ಈ ಸದ್ಯ ಪುಂಡಲಿಕನ ಹೆಸರದಿಂದ ಪಂಡರಪುರ ಆಗ್ಯದ. ವಿಷ್ಣು ಹೋಗಿ ವಿಠಲಾಗ್ಯಾನ. ಹೌದು ಹೌದು. ಇದು ಹಿಂಗ ಪವಾಡ. ಯಾಕಂತ ಕೇಳಿದ್ರೆ ನೀವು ಶಿರೀಶ್ವರಗನ ಹುಟ್ಟ್ಯಾನ ಅಂತ ಹೇಳಿದ್ರಿ. ನಿಮಕ್ಕಿಂತ ಒಂದು ಸ್ಟೆಪ್ ಹಿಂದೋಗಿನ ಅಷ್ಟೇ. ಹೌದು. ಇದಕ್ಕೆ ಬಿಟ್ರಿ ಏನಿಲ್ಲ. ಯಾಕಂತ ಕೇಳಿದ್ರ ಈಗ ನಮ್ಮ ಶಿಕ್ಷಕರು ಗಂಟಿ ಸರ್ ನಿರ್ಣಯಕ್ಕಾಗಿ ಬಂದಾರ ಅಂತ. ಹೌದು ಬಂದಾರನ್ರಿ ಸರ್. ಅಲ್ಲಿ ಮೊದಲು ಶಿಕ್ಷಕರಾಗಿ ಸಂಘನಾಗ ಇದ್ರಲ್ಲ ಅವ್ರು ಅಲ್ಲೇ ಇರ್ಬೇಕಾಗಿತ್ತು. ಭಕ್ತಿ ಮಾಡಕ್ ಯಾಕೆ ಬಂದ್ರು? ಇಲ್ಲಿ ಅಪ್ಪನ ಭಕ್ತಿ ಸಲುವಾಗಿ ಬಂದಾರ. ಮತ್ ಭಕ್ತಿನೇ ಹೆಚ್ಚಿಗೆ ಆಯ್ತಲ್ಲ. ಹೌದು ಹೌದು. ಹೌದಲ್ಲ? ಹೌದು. ಯಾಕಂತ ಕೇಳಿದ್ರ ಶಿರಾಡೋಡದೊಳಗ ಸಿದ್ಧ ಬೀರಪ್ಪನ ಪೂಜೆ ಮಾಡ್ತಿದ್ದ ಸಿದ್ಧ ಮಾಳಿಂಗರಾಯ. ಹೌದು ಹೌದು. ಪೂಜೆ ಮಾಡಿ ಹೋಮದ ಹೋಗಿ ಕೈಲಾಸಕ್ಕೆ ಬಿಟ್ಟಾಗ ಕೈಲಾಸ ಪೂರ್ತ ಕತ್ತಲು ಬಿದ್ದಿತ್ತು. ಕತ್ತಲು ಬಿದ್ದ ಸಮಯದೊಳಗ ಪಾರ್ವತಿ ಕೇಳ್ತಾಳ ಪರಮಾತ್ಮ. ಏನಂತ ಕೇಳ್ತಾಳೆ? ಯಪ್ಪ ಭಗವಂತ ಪತಿದೇವ ಕೈಲಾಸವನ್ನು ಕತ್ತಲು ಬಿದ್ದಾಳ. ಹೌದು. ಅಂತ ಭಕ್ತಿವನ್ನ ಯಾರದಾರ ಮರ್ತ ಲೋಕದೊಳಗ ನನಗ ತೋರ್ಸಂದಳಕ್ಕಿ. ಅವಾಗ ಏನ್ ಹೇಳ್ತಾನೆ ಪರಮಾತ್ಮ?
ಅವಾಗ ಪರಮಾತ್ಮ ಹೇಳ್ತಾನ ಪಾರ್ವತಿ ದೇವಿಗೆ ಏನಂತ ಸತಿ ಮರ್ತ್ಯ ಲೋಕದೊಳಗೆ ಸಿದ್ಧ ಬೀರಪ್ಪನ ಭಕ್ತಿ ಮಾಡ್ತಾನ ಮುತ್ಯ ಮಾಡಪ್ಪ ಜಗತ್ತಿನೊಳಗ ಅವನಂತ ಭಕ್ತಿವಾದ ಯಾರು ಇಲ್ಲ. ಹೌದ್ ಹೌದ ಅವ ಪೂಜೆ ಮಾಡಿ ಬಿಟ್ಟಿರ್ತಕ್ಕಂಥ ಹೋಮದೊಳಗೆ ಕೈಲಾಸವನ್ನ ಕತ್ತಲು ಬಿತ್ತದಂಡ. ಹೌದ್ ಹೌದು ಅವಾಗ ಅವನಿಗೆ ನೋಡಿ ಬರೋಣ ತಿಳಿದುಕೊಂಡು ಹೌದು ಹಟ್ಟ ತೊಟ್ಟು ಸಾಕ್ಷಾತ್ ದೇವರಿಗೆ ಧರಣಿಗೆ ಇರ್ತಕ್ಕಂಥ ಭಕ್ತಿ ಅದ ಜಗತ್ತಿನ. ಹೌದು ಹೌದ್ ಹೌದು ನಿಮ್ಮ ಸಂಘ ಮಾಡಿ ಯಾರು ಇಳಿಸ್ಯಾರಪ್ಪ ದೇವರಿಗೆ ಜಗತ್ತಿನೊಳಗ? ಬೇಕಲೇ ಜಗತ್ತಿನೊಳಗ ಭಕ್ತಿ ಚಲೋ ಅದ. ಯಾಕಂತ ಕೇಳಿದ್ರೆ ಭಕ್ತಿದಿಂದ ಮುಕ್ತಿಗೆ ಹೋಗ್ಯಾರ ಹೊರತು ಸಂಘದಿಂದ ಹೋಗಿಲ್ಲ. ಸಂಘ ಸಂತೋಣ. ಹೌದ್ ಹೌದು ಅದಕ್ಕೆ ಹೇಳ್ಯಾರ ಹಿರಿಯಾರ ಏನ್ ಹೇಳ್ಯಾರ ಅಂತ ಕೇಳಿದ್ರ ಏನ್ ಹೇಳ್ಯಾರಿ ಸರ? ಸಂಘದೊಳಗ ಒಂದು ಬಿಡು ಒಂದು ಹಿಡಿ ಅಂತ ಹೇಳ್ಯಾರ. ಹೌದ್ ಹೌದು ಹೌದಲ್ಲ? ಹೌದು ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ ಬಾಳ ಹೆಚ್ಚಿಗದ. ಹೌದು ಅವ್ರು ಮುಂದುವರೆಗೆ ಒಂದು ಮಾತು ಹೇಳ್ಯಾರ ಸರ್. ಏನ್ ಹೇಳ್ಯಾರಿ ಸರ್? ಇವತ್ತಿನ ದಿವಸ ಕಾಲರ್ ಹಾರಿಸಿ ಮಾತಾಡಿ ಅಂದ ಮ್ಯಾಲ ನಿಂದ ಏನು ಕುಬಿ ಅದ, ಏನು ಕೆಪಾಸಿಟಿ ಅದ, ಹೌದು ಏನು ತಿಂಡಿ ಅದ ತೂರ್ಕೊಂಡು ಬಿಡು ಅಂದಾರ. ಏನ ಹೌದು ಇಲ್ಲೇನ ತೂರ್ಲಿಕ್ಕೆ ನಿಮ್ದೇನ ಪಂಜಾಬ್ ರಾಶಿ ಮಷೀನ? ಏ ಹ್ಯಾಂಗ ನನ್ಗೇನು ಬೋಟ್ಯಾಡ ಹುಡುಗ ಮಾಡೋಣ ಹ್ಯಾಂಗ? ಏನ್ ರಾಜನಂದಿನ ಮಷೀನ? ಇಲ್ಲ ನಿಮ್ಗೊಂದು ಮಾತು ಕೇಳ್ತೀನಿ ನಾನು. ಏನಂತ? ಇವತ್ತಿನ ದಿವಸ ಮಾಳಿಂಗರಾಯನ ಮಠ ಮನೆಯವರು ಮಾರ್ಗ ಹಾಡ್ತೀವ ತಿಳಿದುಕೊಂಡು ಅವರು ಮಾರ್ಗ ಹಾಡ್ಲಕತ್ತ. ಹೌದು ಹಾಡ್ತಾರನ್ರಿ ಸರ್. ಅಮ್ಮೋಗ ಸಿದ್ದನ ಮಠ ಮನೆಯೊಳಗೆ ಒಬ್ಬರು ಮಾರ್ಗ ಹಾಡ್ತಾರ, ಒಬ್ಬರು ಹಾಡೋದಿಲ್ಲ. ಹೌದು ಹೌದು ಕೆಲವರು ಹಾಡ್ತಾರೆ ಕೆಲವರು ಹಾಡಂಗಿಲ್ಲ. ನೀವು ಯಾಕೆ ಹಾಡ್ತಿರತ್ತೇನು ಕೇಳಿಲ್ಲ, ಯಾಕೆ ಹಾಡಿಲ್ಲ ಅಂತೇಳಿ ನಿಮಗೆ ಆಣಿನೂ ಇಟ್ಟಿಲ್ಲ. ಹೌದ್ ಹೌದ ಯಾಕಂತ ಕೇಳಿದ್ರೆ ಕಾಪಿ ಮಾಡಿ ಪಾಸ್ ಆಗುವಂತ ವ್ಯವಹಾರ ಇಲ್ಲಿ ಆಗ್ಬಾರ್ದು. ಕಂದಲಗಾವ್ ಮೇಳಿನ ಸಂಗಟ ಇಟ್ಕೊಳಕ್ ಹೋಗ್ಬಾರ್ದು. ಹೌದು ಅವ್ರು ಏನು ಮಾರ್ಗ ಹಾಡ್ಯಾರ ಸಂತೋಣ? ಏನ್ ಹಾಡ್ಯಾರಿ ಸರ? ಮುಮ್ಮೆಟ್ಟ ಗುಡ್ಡದ ಮ್ಯಾಲೇನು ಅಣ್ಣ ಆಗಲಿ ಹೋದಾನು, ಅಣ್ಣ ಆಗಲಿ ಹೋದಾರ, ಬೆನ್ನ ಹೋದಾವ, ಭುಜ ಹೋದಾವ. ಹೌದ್ ಹೌದ ಯಾಕಂತ ಕೇಳಿದ್ರೆ ನಮ್ಮ ಮಟ್ಟ ಮನಿ ಒಳಗೆ ಏನಾಗ್ಯದ ಮಾತ? ಏನಾಗ್ಯದ್ರಿ ಸರ್? ಆಡಿನ ಮಲಿ ಇದ್ದಂಗ ಜೋಡಿಬ್ರು ಅಣ್ಣ ತಮ್ಮರಿದ್ರು. ಹೌದ್ ಹೌದು ಯಾರ್ಯಾರು? ಸೋಮರಾಯ ತುಕ್ಕಪ್ರಾಯ. ಹೌದ್ ಹೌದ ಅಣ್ಣ ತುಕ್ಕಪ್ರಾಯ ಅಗಲಿ ಹೋದ ಸಮಯದೊಳಗ ತುಕ್ಕ ತಾಳದಕ್ಕಾಗಿ ಸೋಮರಾಯ ಅಂದಾನ. ಹೌದ್ ಹೌದು ಏನಂದಾನಂತ ಕೇಳಿದ್ರ ಏನಂದ್ರಿ ಸರ್? ಈಗಿನ ಹೇಳದೊಳಗ ಅಣ್ಣ ಅಗಲಿ ಹೋದಾರ, ಬೆನ್ನ ಹೋದಾವ, ಭುಜ ಹೋದಾವು. ಹೌದು ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪನ ಹೆಂಗ ಸಲುವಿಲ್ಲತ್ತೇಳಿ ಹೌದ್ ಹೌದು ತುಕ್ಕ ತಾಳದಕ್ ಸೋಮರಾಯ ಅಂದಾನ. ಹೌದ್ ಹೌದ ನೀವು ಹಾಡಿರ ಅಂದ ಮ್ಯಾಲ ನಿಮ್ಮ ಮಟ್ಟ ಮನಿ ಒಳಗನು ಹೌದು ಡೋಣಜ ಮಾಸಿದಪ್ಪಗ ತಂದಿ ಭಂಡಾರ ಕೊಟ್ಟಿದ್ದ, ಪ್ರಸಾದ ಗಂಟು ಕೊಟ್ಟಿದ್ದ, ತಗೊಂಡು ಹೊಂಟಿದ ಕರೆ ತಂದಿ ಕೊಟ್ಟಿದ್ದೆ ಖರೆ ಇಟ್ಟು. ಹೌದು ಮತ್ತೆ ನೀವು ಭೀಮಾ ನದಿ ದಂಡಿ ತನ ಹೋಗಿ ಯಾಕೆ ಜಗಳ ತೆಗೆದ್ರಪ್ಪ? ತಂದಿ ಕೊಟ್ಟಿದ್ದು ಇಲ್ಲ ತಂದಿ ಕೊಟ್ಟಾಳಂತೆ ಹೋಗಿ ಟೆಕ್ಕಿಗೆ ಬಿದ್ದು ಕಳಿಸಬೇಕಾಗಿತ್ತು. ತೊಡಗಿನ ತಂದಿರುತ್ತೆ ಯಾಕೆ ಜಗಳ ತೆಗೆದ್ರಿ? ಮತ್ತ ಅವತಾರ ಅವಧು ಸಿದ್ಧ, ದೇವೇಂದ್ರ ಬಿಳಿಯಾಣ ಸಿದ್ಧ, ಭೀಮಾ ನದಿ ತನ ಹೋಗಿ ಯಾಕೆ ಜಗಳ ತೆಗೆದ್ರಿ? ಏನ್ ಹುಡುಗಾಟಿಗೆ ತೆಗೆದಿರಿ? ಅಲ್ಲಿ ಹೋಗಿ ತಿಂದ್ರೆ ಹೊಳೆ ಹಚ್ಚಾಕ್ ಹೋದ್ರೆ ನಿನ್ನ ರೂಪ ಬೇರೂಪ ಆಗ್ಲಿ. ಹೌದಾ? ಜಗತ್ತಿನೊಳಗ ನಿನಗೆ 7 ಮಠಗಳಕ್ಕಿಂತ ಹೆಚ್ಚಿಗೆ ಮಠಗಳಾಗಬಾರ್ದಂತೇಳಿ ಶಾಪ ಕೊಟ್ರಿ. ಹೌದು ಶಾಪ ಕೊಟ್ರಿ ಅಂದ್ಮೇಲೆ ಇಲ್ಲಿ ಯಾಕಂದ್ರಿ ಬೇಕಲ್ಲ? ಹೌದಲ್ಲ? ಹೌದು ಇದೊಂದು ಸಂಶಯದ ಬದಲ್ದೊಳಗ ಮಾತೈತಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ಹೌದ್ ಹೌದ ಯಥಾ ಪ್ರಕಾರ 4 ಡಿ ಸತ್ಯ ಸುಂದರ ಚಾಲ ಹಾಡಿ ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥ ಹೆಚ್ಚಿಗದ, ಹೌದ ಸಂಘ ಅನ್ನತಕ್ಕಂಥದ್ದಿಲ್ಲ ಅನ್ನುವಂಥದ್ದು ನಾನು ವಾದ. ಹೌದಲ್ಲ? ಹೌದು ಅದಕ್ಕೆ ಯಥಾ ಪ್ರಕಾರ ಚಾಲ ಹಾಡಿ ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ. ಹೌದು ಸಭಾ ಇದೇ ಶಾಂತ ರೀತಿಯಿಂದ ಎದ್ದು ಹೋಗಲಾರದೆ, ಹೌದು ಗದ್ದಲು ಮಾಡಲಾರದೆ, ಮಕ್ಕೊಂಡವ್ರು ಎದ್ದು ಕೂತು ಹೊತ್ತು ಒಂದು ತನ್ನ ಕೂತು ಕೇಳಬೇಕಂತ ಮತ್ತೊಮ್ಮೆ ಮುಗಿದೊಮ್ಮೆ ಇನ್ನಂತಿರ್ತದ. ಹೌದು ಹೌದು ಹಲೋ